ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಭವಿಸಿದಂತಹ ಕಾರ್ ಬಾಂಬ್ ಬ್ಲಾಸ್ಟ್ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಇದರ ಮಧ್ಯೆ ಸ್ಫೋಟದ ತೀವ್ರತೆಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮಾಹಿತಿ ನಿಜಕ್ಕೂ ಆಘಾತವನ್ನ ಮೂಡಿಸುತ್ತೆ. ಬ್ಲಾಸ್ಟ್ ನಡೆದಂತಹ ಜಾಗದಿಂದ 500 ಮೀಟರ್ ದೂರದಲ್ಲಿ ತುಂಡಾದಂತಹ ಅರ್ಧ ಕೈ ಪತ್ತೆಯಾಗಿದೆ. ಅದು ಕಟ್ಟಡದ ಮೇಲ್ಛಾವಣಿಯಲ್ಲಿ. ಅರ್ಧ ಕಿಲೋಮೀಟರ್ ದೂರದ ಶೌಚಾಲಯದ ಮೇಲೆ, ಅದರ ಛಾವಣಿಯ ಮೇಲೆ ಬಿದ್ದಿದೆ ಅರ್ಧ ಕೈ. ಮೃತಪಟ್ಟ ಹಲವರ ಪೈಕಿ ಓರ್ವ ವ್ಯಕ್ತಿಯ ಮುಂಗೈ ಪತ್ತೆಯಾಗಿರೋದು 500 ಮೀಟರ್ ದೂರದಲ್ಲಿದ್ದಂತಹ ಶೌಚಾಲಯದ ಮೇಲ್ಛಾವಣಿಯ ಮೇಲೆ. ಸ್ಫೋಟದ ತೀವ್ರತೆಗೆ ಅಷ್ಟು ದೂರ ಹಾರಿ ಬಿಟ್ಟ ಈ ತುಂಡಾದಂತಹ ಕೈ ಅನ್ನುವಂಥ ಅನುಮಾನ ಮೂಡಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಕಟ್ಟಡವೊಂದರ ಮೇಲ್ಭಾಗದಲ್ಲಿ ಮೇಲ್ಛಾವಣಿಯಿಂದ ಅದನ್ನ ಪಿಕ್ ಮಾಡ್ತಾ ಇದ್ದಾರೆ ನೋಡಿ. ಘಟನೆ ನಡೆದಂತಹ ಸ್ಥಳ ಆ ಸುಭಾಷ್ ಮಾರ್ಗ್ನ ರಸ್ತೆ ಏನಿದೆ ಅಲ್ಲಿಂದ ಸುಮಾರು 500 ಮೀಟರ್ ದೂರದಲ್ಲಿ ಪತ್ತೆಯಾಗಿರುವಂತಹ ಕೈ ಇದು. ಅಲ್ಲಿ ತನಕ ಹೇಗೆ ಹೋಯಿತು? ಸ್ಫೋಟದ ತೀವ್ರತೆಗೆ ಅಷ್ಟು ದೂರಕ್ಕೆ ಹೋಗಿ ಕೈ ಹಾರಿ ಬಿಟ್ಟ ಅನುಮಾನವಂತೂ ಖಂಡಿತ ಇದೆ. ಸದ್ಯ ತನಿಖಾಧಿಕಾರಿಗಳು ಆ ತುಂಡಾದಂತಹ ಕೈಯನ್ನ, ಭಾಗಶಃ ಸುಟ್ಟು ಹೋಗಿದೆ ಆ ಕೈ, ಗಮನಿಸಬಹುದು ನೀವು, ಅದನ್ನ ರಿಕವರಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಈ ಕೈ ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆಯೂ ತನಿಖೆ ನಡೆಸಲಾಗ್ತಾ ಇದೆ. ಡೀಟೇಲ್ಸ್ ನವದೆಹಲಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಸ್ಫೋಟದ ತೀವ್ರತೆಯ ಬಗ್ಗೆ ಆವತ್ತೇ ಅಂದಾಜು ಮೂಡಿತ್ತು ಘಟನೆ ನಡೆದಂತಹ ಸಂದರ್ಭದಲ್ಲಿ. ಆದ್ರೆ ಘಟನೆ ನಡೆದಂತಹ ಸ್ಥಳದಿಂದ 500 ಮೀಟರ್ ದೂರದಲ್ಲಿ ಒಂದು ಕೈ ಪತ್ತೆಯಾಗಿದೆ, ಅದು ಕಟ್ಟಡದ ಮೇಲ್ಭಾಗದಲ್ಲಿ. ಘಟನೆಯ ತೀವ್ರತೆಗೆ ಹೋಗಿ ಹಾರಿ ಬಿದ್ದಿರೋದಾ ಅಥವಾ ಇದರ ಹಿಂದೆ ಬೇರೇನಾದ್ರೂ ಇದೆಯಾ? ಏನ್ ಮಾಹಿತಿ ಸಿಗ್ತಾ ಇದೆ ಸ್ಥಳದಿಂದ ಚಂದ್ರಮೋಹನ್? ಹೌದು ವಿದೇಶಿ, ಈಗ ನವೆಂಬರ್ 10ನೇ ತಾರೀಕು ಸೋಮವಾರ ಸಂಜೆ 6:52ಕ್ಕೆ ದೆಹಲಿಯ ರೆಡ್ ಫೋರ್ಟ್ನ ಎದುರುಗಡೆ ಕಾರ್ನಲ್ಲಿ ಸ್ಫೋಟ ಸಂಭವಿಸಿದೆ. ಅದರ ಪರಿಣಾಮವಾಗಿಯೇ ಕಾರ್ನಲ್ಲಿದ್ದಂಥ ಉಮರ್ ನಬಿ ಸೇರಿದಂತೆ ಕಾರ್ನ ಸುತ್ತಮುತ್ತ ಇದ್ದಂಥ ವ್ಯಕ್ತಿಗಳು ಕೂಡ ಸಾವನ್ನಪ್ಪಿದ್ದಾರೆ. ಮುಖ್ಯವಾಗಿ ಅವತ್ತೇನೆ ಸ್ಥಳಕ್ಕೆ ಬಂದಂಥ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಪತ್ತೆಯಾದಂಥ ಶವಗಳೆಲ್ಲವನ್ನೂ ಕೂಡ ಆಸ್ಪತ್ರೆಗೆ ಸಾಗಾಟವನ್ನು ಮಾಡಿದ್ರು. ಅಲ್ಲಿ ಸಿಕ್ಕಂಥ ಅವಶೇಷಗಳೆಲ್ಲವನ್ನೂ ಕೂಡ ಸಂಗ್ರಹಿಸಿದ್ರು. ಆದರೆ ಈಗ ಇವತ್ತು ಘಟನೆ ನಡೆದು 2 ದಿನಗಳ ಬಳಿಕ ಮುಖ್ಯವಾಗಿ ಈ ರೆಡ್ ಫೋರ್ಟ್ನ ಸ್ಥಳದಿಂದ ಸುಮಾರು 500 ಮೀಟರ್ ದೂರದಲ್ಲಿ ಒಂದು ಶೌಚಾಲಯ ಇದೆ. ಶೌಚಾಲಯದ ಮೇಲ್ಭಾಗದಲ್ಲಿ ವ್ಯಕ್ತಿಯೊಬ್ಬರ ಕೈ ಪತ್ತೆಯಾಗಿದೆ. ಇದು ಸ್ಫೋಟದ ತೀವ್ರತೆಯಿಂದ ಹಾರಿ ಹೋಗಿರುವಂತದ್ದಲ್ಲ, ಬದಲಿಗೆ ಈ ದೆಹಲಿಯ ಈ ರೆಡ್ ಫೋರ್ಟ್ ಏರಿಯಾದಲ್ಲೂ ಕೂಡ ಕೋತಿಗಳಿವೆ. ಈ ಕೋತಿಗಳು ತೆಗೆದುಕೊಂಡು ಹೋಗಿ ಅದನ್ನ ಶೌಚಾಲಯದ ಮೇಲ್ಭಾಗದಲ್ಲಿ ಹಾಕಿರಬಹುದು ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಅಲ್ಲಿನ ಸ್ಥಳೀಯ ವ್ಯಕ್ತಿಗಳು ಅಲ್ಲಿ ಕೈ ಬಿದ್ದಿರುವಂತದನ್ನ ನೋಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟರು. ಪೊಲೀಸರು ಸ್ಥಳಕ್ಕೆ ಬಂದು ಆ ಕೈಯನ್ನ ಈಗ ತೆಗೆದುಕೊಂಡು ಹೋಗಿದ್ದಾರೆ. ಅದು ಯಾರ್ದು ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾರೆ. ಮತ್ತು ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನೋದು ಇದರಿಂದ ಕೂಡ ಸ್ಪಷ್ಟ ಆಗುತ್ತೆ. ಮುಖ್ಯವಾಗಿ ವ್ಯಕ್ತಿಗಳ ದೇಹಗಳು ಛಿದ್ರವಾಗಿದ್ವು. ಆ ಛಿದ್ರವಾದಂತಹ ದೇಹದ ಒಂದು ಭಾಗವನ್ನ, ಕೈಯನ್ನೇ ಕೋತಿಗಳು ತೆಗೆದುಕೊಂಡೋಗಿ ಶೌಚಾಲಯದ ಮೇಲ್ಗಡೆ ಹಾಕಿವೆ. ಮುಖ್ಯವಾಗಿ ಸ್ಫೋಟ ನಡೆದಂತಹ ಸಂದರ್ಭದಲ್ಲಿ ಹತ್ರಕ್ಕೆ ಹೋಗ್ಲಿಕ್ಕೆ ಜನ ಕೂಡ ಹೆದರುತ್ತಾ ಇದ್ರು. ಮತ್ತು ಪೊಲೀಸರು ಬಂದ ಬಳಿಕ ಅಷ್ಟೇ ಜನ ಸ್ಥಳಕ್ಕೆ ಹೋಗಿ ಅವುಗಳನ್ನು ನೋಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದರಿಂದಾಗಿನೇ ಈ ಕೈ ಸುಮಾರು 500 ಮೀಟರ್ ದೂರದವರೆಗೂ ಕೂಡ ಈ ಕೋತಿಗಳಿಂದಾಗಿ ಹೋಗಿದೆ ಅನ್ನತಕ್ಕಂಥ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಆದ್ರೆ ಈಗ ಮತ್ತೊಂದು ಕಡೆಯಲ್ಲಿ ಈ ಒಂದು ಸ್ಫೋಟ ನಡೆದಂತಹ ಸ್ಥಳದಲ್ಲಿ ಈಗಲೂ ಕೂಡ ದೆಹಲಿ ಪೊಲೀಸರು, NIA ಅಧಿಕಾರಿಗಳು ತಮ್ಮ ತನಿಖೆಯನ್ನ ಮುಂದುವರಿಸಿದ್ದಾರೆ. ಆ ಒಂದು ಸ್ಫೋಟ ನಡೆದಂತಹ ಸ್ಥಳವನ್ನ ಈಗಲೂ ಕೂಡ ಬಿಳಿ ಪರದೆಯಿಂದ ಮುಚ್ಚಲಾಗಿದೆ. ಅಲ್ಲಿ ಯಾರಿಗೂ ಕೂಡ ಪ್ರವೇಶವನ್ನ ನೀಡ್ತಾ ಇಲ್ಲ. ಮತ್ತು ಈ ರಸ್ತೆಯಲ್ಲಿ ಇವತ್ತು ಕೂಡ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಜೊತೆಗೆ ಈಗ ರೆಡ್ ಫೋರ್ಟ್ನ ಮೆಟ್ರೋ ಸ್ಟೇಷನ್ ಅಲ್ಲೂ ಕೂಡ ಪ್ರಯಾಣಿಕರು ಹತ್ಲಿಕ್ಕಾಗ್ಲಿ ಇಳಿಲಿಕ್ಕಾಗ್ಲಿ ಅವಕಾಶ ಇಲ್ಲ. ಅಲ್ಲಿ ಸಂಚಾರವನ್ನು ಇವತ್ತು ಕೂಡ ನಿರ್ಬಂಧಿಸಲಾಗಿದೆ. ಆದರೆ ಈ ರೂಟ್ ನಲ್ಲಿ ಮೆಟ್ರೋ ಟ್ರೈನ್ ಸಂಚಾರ ಮಾಡ್ತಾ ಇದೆ. ಇದರ ಹಿಂಭಾಗದಲ್ಲಿ ಒಂದು ಜಾಮಾ ಮಸ್ಜಿದ್ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ಮಾತ್ರ ಪ್ರಯಾಣಿಕರಿಗೆ ಇಳಿಲಿಕ್ಕೆ ಹತ್ಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ. ಈಗ ಮುಖ್ಯವಾಗಿ ಈ ಒಂದು ಕಾರ್ ಸ್ಫೋಟದಲ್ಲಿ ಸತ್ತಂತ ವ್ಯಕ್ತಿ ಉಮರ್ ನಬಿಯೇ ಅನ್ನೋದು ಈಗ DNA ಸ್ಯಾಂಪಲ್ ನ ಪರೀಕ್ಷೆಯಿಂದಲೂ ಕೂಡ ದೃಢಪಟ್ಟಿದೆ. ಉಮರ್ ನಬಿಯ DNA ಸ್ಯಾಂಪಲ್ ಅನ್ನ ವೈದ್ಯರುಗಳು ಪಡ್ಕೊಂಡಿದ್ರು. ಅದಾದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಆತನ ತಾಯಿ ಮತ್ತು ಸೋದರನ DNA ಸ್ಯಾಂಪಲ್ ಅನ್ನ ಪಡ್ಕೊಳ್ಳಲಾಗಿತ್ತು. ಎರಡನ್ನು ಕೂಡ ಮ್ಯಾಚ್ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಈ ಕಾರ್ ಸ್ಫೋಟದಲ್ಲಿ ಸತ್ತಂತ ವ್ಯಕ್ತಿ ಉಮರ್ ನಬಿ ಅನ್ನೋದು ಈ DNA ಸ್ಯಾಂಪಲ್ ಮ್ಯಾಚ್ ಮಾಡಿದ ನಂತರ ಈಗ ದೃಢಪಟ್ಟಿದೆ. ವಿದೇಶಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.